ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ನಡೆದಿತ್ತು. ಅದರ ಫಲಿತಾಂಶಗಳು ಇವತ್ತು ಪ್ರಕಟ ಆಗ್ತಿದ್ದಾವೆ. ಸೊ ಆ ಫಲಿತಾಂಶಗಳು ಏನು ಅನ್ನೋದನ್ನು ನೋಡೋಣ. ದೇಶದ 5 ಪ್ರಮುಖ ರಾಜ್ಯಗಳ ಚುನಾವಣೆಗಳ ಜೊತೆಯಲ್ಲಿ ಈ ಉಪಚುನಾವಣೆ ನಡೆದಿದೆ. ನಿಮಗೆ ಗೊತ್ತಿದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಉಪಚುನಾವಣೆಗಳಾಯಿತು. ಯಾಕೆಂದರೆ ಅಲ್ಲಿನ MLAಗಳು ಸಾವನ್ನಪ್ಪಿದ ಕಾರಣಕ್ಕಾಗಿ. ಸೊ ಏನಾಗಿದೆ ಅಪ್ಡೇಟು ಅಂದರೆ, ದಾವಣಗೆರೆ ದಕ್ಷಿಣ ಎಲ್ಲರ ಕಣ್ಣು ಅದರ ಮೇಲೆ ಇರೋದು. ಯಾಕೆಂದರೆ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸಿನ ಒಳಗಡೆನೆ ದೊಡ್ಡ ಬಂಡಾಯ ಆಗಿತ್ತು. ಆ ನಂತರ ಅದು ಶಮನ ಆದಂತೆ ಕಂಡರೂ ಸಹ ಚುನಾವಣೆ ಸಂದರ್ಭದಲ್ಲಿ ಏನೇನೋ ಆಯಿತು ಅನ್ನುವ ಲೆಕ್ಕಾಚಾರಗಳನ್ನು, ಆರೋಪಗಳನ್ನು ಸ್ವತಃ ಕಾಂಗ್ರೆಸ್ ನಾಯಕರೇ ಮಾಡಿದ್ರು. ಕಾಂಗ್ರೆಸ್ಸಿನಿಂದ ಒಬ್ಬರನ್ನು ಉಚ್ಚಾಟನೆ ಮಾಡಿದ್ರು, MLC ಜಬ್ಬಾರ್ ಅವರನ್ನು. ಕೆಲವರ ಮೇಲೆ ಕ್ರಮಗಳನ್ನು ಕೈಗೊಂಡರು. ಜಮೀರ್ ಅಹ್ಮದ್ ಖಾನ್ ಮಂತ್ರಿಗಿರಿಗೆ ಕುತ್ತು ಬಂದಿತ್ತು. ಇಷ್ಟೆಲ್ಲ ನಡೆದಂತಹ ಕ್ಷೇತ್ರ ಕೊನೆಗೆ ಏನಾಗ್ತಿದೆ ಅಲ್ಲಿ ಅಂತಂದರೆ, ಈಗ ಬಂದಿರುವಂತಹ ಸುದ್ದಿಯ ಪ್ರಕಾರ 2 ಗಂಟೆಯ ಹೊತ್ತಿಗೆ ಸುಮಾರು 17 ಸುತ್ತುಗಳು, 23 ಸುತ್ತುಗಳ ಪೈಕಿ 21 ಸುತ್ತುಗಳ ಪೈಕಿ 16 ಸುತ್ತು ಆಗಿದೆ. ಆ ನಂತರ ಬಂದಿರುವಂತಹ ನಂಬರ್ಗಳೇನೆಂದರೆ, ಅಲ್ಲಿ ಸಮರ್ಥ ಶಾಮನೂರಿಗೆ 55,700 ಮತಗಳು ಬಂದಿದ್ದಾವೆ ಇಲ್ಲಿಯವರೆಗೆ. BJP ಅಭ್ಯರ್ಥಿ ದಾಸ ಕರಿಯಪ್ಪ ಅವರಿಗೆ 49,523 ಮತಗಳು ಬಂದಿದ್ದಾವೆ. SDPIಗೆ ಅಲ್ಲಿ 17,713 ಮತಗಳು ಬಂದಿದ್ದಾವೆ. ಆದರೂ ಸಹ ಆ ದೊಡ್ಡ ಮಟ್ಟದಲ್ಲಿ SDPIಗೆ ಮತಗಳು ಹೋಗಿದ್ದರೂ ಸಹ ಕಾಂಗ್ರೆಸ್ ತೇಲ್ತಾ ಇದೆ. ಬಟ್ ಇನ್ನೂ 5-6 ಸುತ್ತುಗಳ ಮತ ಎಣಿಕೆ ಇರೋದರಿಂದ ಏನು ಬೇಕಾದರೂ ಆಗಬಹುದು. ಯಾಕೆಂದರೆ ಅಲ್ಲಿನ ಕಾಂಗ್ರೆಸ್ಸಿನ ಮುನ್ನಡೆ ಕೇವಲ 6,177 ಮತಗಳು ಮಾತ್ರ. 6,177 ಮತಗಳು ಯಾವುದೇ ಸುತ್ತಿನಲ್ಲಿಯೂ ಸಹ 0 ಆಗುವ ಸಾಧ್ಯತೆಗಳಿರ್ತವೆ. ಕೆಲವು ಏರಿಯಾಗಳು ಕಂಪ್ಲೀಟ್ ಒಂದೇ ಪಕ್ಷದ ಪರ ಇರ್ತವೆ. ಸೊ ಇದು ದೊಡ್ಡ ಲೀಡು, ಕನ್ಫರ್ಮ್ಡ್ ವಿನ್ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಕಾಂಗ್ರೆಸ್ಗೆ. ಇದು ಏನು ಎಂಡ್ವರೆಗೂ ಹೋಗುತ್ತೆ, ಕೊನೆ 1-2 ಸುತ್ತಿನವರೆಗೂ ಸಹ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಅದು ದಾವಣಗೆರೆ ದಕ್ಷಿಣದ ಪರಿಸ್ಥಿತಿ ಈಗ 2 ಗಂಟೆ ಹೊತ್ತಿಗೆ ಮಧ್ಯಾಹ್ನ. ಇನ್ನು ಬಾಗಲಕೋಟೆ ಕಾಂಗ್ರೆಸ್ಗೆ ಈಸಿ ತುತ್ತಾಗಿದೆ. ಅದೇನು ದೊಡ್ಡ ಸಮಸ್ಯೆ ಆಗಿಲ್ಲ. ಅಲ್ಲಿ ಉಮೇಶ್ ಮೇಟಿ 98,913 ಮತಗಳನ್ನು ಪಡ್ಕೊಂಡಿದ್ದಾರೆ. BJP ಅಭ್ಯರ್ಥಿಯಾಗಿರುವಂತಹ ಚರಂತಿ ಮಠ ಅವರು ಕೇವಲ 76,587 ಮತಗಳನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು 22,332 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಆ್ಯಕ್ಚುಲಿ ಮತ ಎಣಿಕೆ ಮುಗಿದಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದು ಫೈನಲ್ ಫಿಗರ್ ಆಲ್ಮೋಸ್ಟ್, ಬಟ್ ಅಧಿಕೃತ ಘೋಷಣೆ ಇನ್ನೂ ಆಗಿಲ್ಲ. ಇನ್ನೂ ಸಹ ಅಧಿಕೃತ ಘೋಷಣೆಗಾಗಿ ಕಾಯ್ತಾ ಇದ್ದಾರೆ ಜನ. ಬಟ್ ಇದೇ ಫೈನಲ್ ಫಿಗರ್. 22,000 ಚಿಲ್ಲರೆ ಮತಗಳ ಅಂತರದಿಂದ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಜಯಗಳಿಸಿದ್ದಾರೆ ಅನ್ನುವ ಸುದ್ದಿ ಎನಿ ಮೂಮೆಂಟ್ ಬರುತ್ತೆ. ಅದಾಯಿತು ಅಷ್ಟೇ. ಸೊ ದಾವಣಗೆರೆಯಲ್ಲಿ ಮಾತ್ರ ಈಗ ಕುತೂಹಲ ಉಳ್ಕೊಂಡಿರೋದು 6,000 ಚಿಲ್ಲರೆ ಮುನ್ನಡೆಯಲ್ಲಿರುವಂತಹ ಕಾಂಗ್ರೆಸ್ಗೆ ಡವ ಅಂತಿರುತ್ತೆ. ಯಾವುದೇ ಕ್ಷಣ ಏನು ಬೇಕಾದ್ರೂ ಆಗಬಹುದು ಅಂತ. ಬಟ್ ವಿ ವಿಲ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಗಂಟೆಯ ನಂತರ ಅದು ಸಹ ಕ್ಲಿಯರ್ ಆಗಿ ಹೋಗುತ್ತೆ. ಆಗ ನಿಮ್ಮ ಮುಂದೆ ಬಂದು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ದಾವಣಗೆರೆ ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಈಗ ಬಂದಿರುವಂತಹ ಅಪ್ಡೇಟ್. ಈಗ ಸಮಯ ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಇಷ್ಟೆಲ್ಲವೂ ಸಹ ಅಪ್ಡೇಟ್ಗಳು ಸಿಕ್ಕಿದ್ದಾವೆ. ಮುಂದೆ ಅಪ್ಡೇಟ್ ಬಂದರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.